ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ನಾವಿವತ್ತು ಹೊಸ ಕಾರ್ ಡೆಲಿವರಿಗೋಸ್ಕರ ಹೊರಡ್ತಾ ಇದ್ದೀವಿ. ನಮ್ಮ ಮನೇಲೆಲ್ಲ ಬೆಳಗ್ಗೆನೇ ಬೇಗ ಟಿಫಿನ್ ಮುಗಿಸ್ಕೊಂಡು ಬೇಗ ಹೊರಟಿ ಆಲ್ಮೋಸ್ಟು 10 ಗಂಟೆ ಅಷ್ಟೊತ್ತಿಗೆ ಶಿವಮೊಗ್ಗ ರೀಚ್ ಆಗಬೇಕು ಅಂತೇಳಿ ಹೊರಟ್ವಿ. ಆದರೂ ಸ್ವಲ್ಪ ಲೇಟ್ ಆಯಿತು. ಬೇಗನೆ ಹೊರಟಿ ರೆಡಿ ಆಗ್ತಾ ಇದ್ದೀವಿ. ರೆಡಿ ಆಗಿಬಿಟ್ಟು ಇವಾಗ ಇನ್ನು ಹೊರಡೋ ಟೈಮು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಅಮ್ಮನ ಮನೇಲಿ ಕಾರ್ ತಗೊತಾ ಇದ್ದಾರೆ. ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಅಲ್ಲಿಂದನೇ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವಿಲ್ಲಿಂದ ನಮ್ಮ ಮನೇಲಿರೋರು ಎಲ್ಲರೂ ಹೊರಟ್ವಿ. ಇಲ್ಲಿಂದ ಹೊರಟು ಇನ್ನು ಶಿವಮೊಗ್ಗ ಹೋಗೋಕ್ಕೆ ಹೆಚ್ಚು ಕಮ್ಮಿ 1 ಅವರ್ ಆಗುತ್ತೆ. ಹೋಗ್ತಾ ಜಾರಿಲಿ ಸ್ವಲ್ಪ ಐಟಮ್ಸ್ ಕೂಡ ತೊಗೊಳೋದಿತ್ತು ಪೂಜೆಗೋಸ್ಕರ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಸ್ವಲ್ಪ ನಿಲ್ಲಿಸ್ಕೊಂಡು ಹೋಗಬೇಕಾಗುತ್ತೆ ಅಂದ್ಕೊಂಡು ಮಾತಾಡಿಕೊಂಡು ಇವಾಗಷ್ಟೇ ಹೊರಟಿದ್ದೀವಿ. ಬೆಳಗ್ಗೆ ನಾವು ಮಾರ್ನಿಂಗ್ ಟಿಫಿನ್ ತಿಂದು ಚಿತ್ರಾನ್ನ ತಿಂದು ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ 10 ಗಂಟೆ ಆಯಿತು. ಹಾಗೆ ನಮ್ಮೂರು ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೊರಟ್ವಿ. ಇಲ್ಲಿಂದ ಸ್ಟಾರ್ಟ್ ಆದರೆ 1 ಅವರ್ ಮಿನಿಮಮ್ ಅಂತೂ ಹಿಡಿಯುತ್ತೆ. ನಾವಿರೋದು ಇಲ್ಲಿ ಶಿವಮೊಗ್ಗಕ್ಕೆ ಬರಬೇಕು. ನಾವು ಶಿವಮೊಗ್ಗದಿಂದ 140 ಕಿಲೋಮೀಟರ್ ಅಷ್ಟು ದೂರದಲ್ಲಿದ್ದೀವಿ. ಅಲ್ಲಿಂದ ನಾವು 1 ಅವರ್ ಜರ್ನಿ ಮಾಡಬೇಕಾಗುತ್ತೆ. ನಾವು ಇಲ್ಲಿಂದ 8 ಜನ ಹೊರಟಿದ್ದೀವಿ. ಆ ಕಡೆಯಿಂದ ಸ್ವಲ್ಪ ಜನ ಬರ್ತಾ ಇದ್ದಾರೆ. ನಾವು ತಗೊತಾ ಇರೋದು ಮಹೇಂದ್ರ 3XO ಅಂತ ಹೇಳಿ. ಅದು ಬನ್ನಿ ತೋರಿಸ್ತೀನಿ ಹೋದ್ಮೇಲೆ ಹೇಗಿರುತ್ತೆ ಅಂತ ಹೇಳಿ. ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಓಕೆ ಬನ್ನಿ, ಈಗ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜರ್ನಿ ಮಧ್ಯದಲ್ಲಿ ಏನೇನಾಗುತ್ತೆ, ನಾವು ಹಾಗೆ ಅಲ್ಲಿ ಹೋಗ್ಬಿಟ್ಟು ಏನೇನು ಮಾಡ್ತೀವಿ, ಯಾರ್ಯಾರು ಬಂದಿದ್ದಾರೆ ಅಂತೆಲ್ಲ ಹೇಳಿ ತೋರಿಸ್ಕೊಂಡು ಬರ್ತೀನಿ. ಓಕೆನಾ? ಇವತ್ತು ಶುಕ್ರವಾರ. ಇವತ್ತು ನಮ್ಮೂರಲ್ಲಿ ಸಣ್ಣ ಜಾತ್ರೆ ಇತ್ತು. ಇವತ್ತಿನ ದಿನ ನಾವು ಕಾರ್ ತಗೊಬಂದರೆ ಮನೆಯಲ್ಲಿ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಸೋಕ್ಕೂ ಸರಿ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡು ಹೊರಟ್ವಿ. ಹಾಗೆ ಹೋಗ್ತಾ ದಾರಿಯಲ್ಲಿ ನಿಂಬೆಹಣ್ಣು ಬೇಕಾಗಿತ್ತು. ನಿಂಬೆಹಣ್ಣು ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ. ಅಲ್ಲಿಂದ ಹೋಗೋಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಅಣ್ಣವರೆಲ್ಲ ಬಂದಾಗಿತ್ತು. ಬಂದು ಕಾಯ್ತಾ ನಿಂತ್ಕೊಂಡಿದ್ರು. ನಾವು ಕೂಡ ಬಂದ್ವಿ. ಬಂದಾದಮೇಲೆ ಇಲ್ಲಿಂದ ನಾವು ಶೋರೂಮ್ಗೆ ಹೊರಟ್ವಿ. ಇಲ್ಲಿಂದ ನೋಡ್ತಾ ಇದ್ರೆ ಏನಪ್ಪ ಇವರು ಎಷ್ಟೊಂದು ಜನ ಬಂದಿದ್ದಾರೆ, ಮದುವೆ ಮನೆಗೆ ಬಂದಿದ್ದಾರೋ ಶೋರೂಮಿಗೆ ಬಂದಿದ್ದಾರೋ ಗೊತ್ತಾಗ್ತಾ ಇಲ್ಲ ಅನಿಸ್ತಾ ಇದೆ ಅಲ್ವಾ? ನಮ್ಗೆ ಕೂಡ ಹಂಗೆ ಅನಿಸ್ತು. ಬನ್ನಿ ಹೋಗೋಣ, ಒಳಗಡೆ ಏನೇನಾಗ್ತಾ ಇದೆ ನೋಡೋಣ. ಒಳಗಡೆ ಬರ್ತಾ ಇದ್ದಂಗೆ ಕಾರೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವೀಗ ಹೋಗಿ ಕಾರ್ ಡೆಲಿವರಿ ತಗೊಂಡು ಹೊರಗಡೆ ಬರೋದು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಬೇಗನೆ ತಗೊಂಡು ಹೋದರು. ಯಾಕಂದರೆ ಇವರು ಫೋಟೋ ಶೂಟಿಂಗ್ ಎಲ್ಲ ಮಾಡಿಸ್ತಾ ಇದ್ರಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ಬಂದು ಸೇರಿಕೊಂಡ್ರು. ನೋಡಿ ನಮ್ಮ ಅಣ್ಣ ನಮ್ಮ ಅತ್ತಿಗೆನೂ ಹಾಗೆ ಅವ್ರ ಅಮ್ಮ ಅವ್ರ ತಮ್ಮ ಎಲ್ಲ ಬಂದಿದ್ದರು. ಅವ್ರ ನೆಂಟರು ಕೂಡ ಬಂದರು. ಇಲ್ಲೆಲ್ಲ ಸೇರಿಕೊಂಡು ಇಲ್ಲಿಂದ ನಾವು ಒಟ್ಟಿಗೆ ಶೋರೂಮ್ ಒಳಗೆ ಹೋಗ್ತಾ ಇದ್ದೀವಿ. ಶೋರೂಮ್ ಮುಂದಂತೂ ಸಿಕ್ಕಾಪಟ್ಟೆ ಗಾಡಿಗಳಿದ್ವು. ಇವಾಗ ಶೂನ್ಯ ಮಾಸ ಕಳೆದಿರೋದ್ರಿಂದ ಎಲ್ಲ ಡೆಲಿವರೀಸು ಒಟ್ಟಿಗೆ ಬರ್ತಾ ಇದೆ. ಸುಮಾರು ಜನ 10-15 ಕಾರು ಇವತ್ತೇ ಡೆಲಿವರಿ ಮಾಡ್ತಾಯಿದ್ರು. ನಾವು ಅದರಲ್ಲಿ ಫಸ್ಟ್ ಕಾರ್ ನಮ್ಮದೇ ಡೆಲಿವರಿ ಇತ್ತು. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಬಂದ್ವಿ. ಹಾಗೆ ಯಮಗಂಡ ಕಾಲ ರಾಹುಕಾಲೆಲ್ಲ ನೋಡ್ಕೊಂಡು ಬರಬೇಕಲ್ಲ, ಹಾಗಾಗಿ ಟೈಮ್ ನೋಡಿಕೊಂಡು ಡೆಲಿವರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಟೈಮ್ ನೋಡಿಕೊಂಡು ಬಂದ್ವಿ. ಇಲ್ಲೆಲ್ಲ ರೆಡಿ ಆಗಿತ್ತು. ನೋಡಿ ಕಾರ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಹಾರ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇನ್ನು ಕ್ಲೀನ್ ಮಾಡ್ತಾ ಇದ್ದಾರೆ, ಏನಾದರೂ ಧೂಳು ಬಿದ್ದಿರ್ಬೋದಾ ಅಂತ ಹೇಳಿ. ಎಲ್ಲರೂ ಕಾರ್ ನೋಡಿಬಿಟ್ಟು ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ನಮ್ಮ ಮದ್ವಿಕಾ ನೋಡಿ ಹೇಗೆ ಹಾಕ್ಕೊಂಡಿದ್ದಾಳೆ ಬ್ಯಾಗ್ ಅಂತ ಹೇಳಿ. ನಮ್ಮ ಅಥರ್ವನ್ ಹಿಡಿಯೋಷ್ಟೊತ್ತಿಗೆ ಸಾಕಾಗೋಯ್ತು. ಯಾಕಾದರೂ ಇಲ್ಲಿಗೆ ಬಂದ್ವೋ ಅನ್ನೋಷ್ಟು ತಲೆ ಕೆಟ್ಟೋಯ್ತು. ಇವ್ನು ಹಿಡಿಯೋದಂದರೆ ತುಂಬ ಕಷ್ಟ. ಕಾರ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ಇಲ್ಲ ಕಾರೆಲ್ಲ ಸುತ್ತಮುತ್ತ ಎಲ್ಲ ಬಂದವರೆಲ್ಲ ನೋಡ್ತಾ ಇದ್ದೀವಿ ಹೇಗಿದೆ ಅಂತ ಹೇಳಿಬಿಟ್ಟು. ನಮಗಂತೂ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ನು ಬ್ಲ್ಯಾಕ್ ಆ್ಯಂಡ್ ವೈಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಫೋಟೋ ಶೂಟ್ ಮಾಡೋರು ಕೂಡ ಬಂದಿದ್ದಾರೆ ಅಂತ ಹೇಳಿದ್ನಲ್ವ, ಅವ್ರದ್ದು ಕೂಡ ಶೂಟ್ ಆಯಿತು. ಇಲ್ಲ ಅಂದಿದ್ರೆ ನಾನು ವಿಡಿಯೋನ ಎದುರುಗಡೆಯಿಂದನೇ ವಿಡಿಯೋ ಮಾಡೋಕ್ಕೆ ಚೆನ್ನಾಗಿ ಆಗ್ತಾಯಿತ್ತು. ಫೋಟೋ ಶೂಟವ್ರು ಬಂದಿರೋದ್ರಿಂದ ಸ್ವಲ್ಪ ಎಲ್ಲ ವೀಡಿಯೋಸ್ನು ಕ್ರಾಸ್ ಆಗಿ ತೆಗೆದಿದ್ದೀನಿ. ಫೋಟೋಗ್ರಾಫರ್ ಎಲ್ಲ ಕರೆಸಿದ್ವಿ. ಹಾಗಾಗಿ ಸ್ವಲ್ಪ ಡೈರೆಕ್ಟ್ ವಿಡಿಯೋ ಸ್ವಲ್ಪ ಕಡಿಮೆ ಆಗಿದೆ. ಈ ಫೋಟೋ ಶೂಟ್ ಮುಗಿಯೋಷ್ಟೊತ್ತಿಗೆ ಅನ್ಕೊತಾ ಇದ್ರು ಬೇರೆಯವರೆಲ್ಲ, ಏನಪ್ಪ ಇವರು ಇಷ್ಟೋ ತನಕ ಮಾಡ್ತಾರೆ ಅಂತ ಅನ್ಕೊತಿದ್ರು. ಏನೋ ಗೊತ್ತಿಲ್ಲ, ನಮಗೇನೋ ಹಾಗೆ ಅನ್ನಿಸ್ತಾ ಇತ್ತು. ಅಷ್ಟೊತ್ತಾಗೋಯ್ತು. ನಾವು ಹೋಗಿದ್ದು ಹೆಚ್ಚು ಕಮ್ಮಿ 11 ಗಂಟೆ ಆದ್ರೂ ನಮ್ಮ ಡೆಲಿವರಿ ತಗೊಳ್ಳೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ 12 ಗಂಟೆ ಆಗಿತ್ತು ಅಂತ ಅನ್ಕೊತೀವಿ. ಎಲ್ಲ ವಿಡಿಯೋ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾವು ಸೈಡಿಗೆ ನಿಂತ್ಕೊಂಡಿದ್ದೀವಿ. ನೋಡಿ ಎಷ್ಟು ಜನ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ಬಂದು ಕ್ಯಾಶ್ ಪೇ ಮಾಡ್ತಾ ಇದ್ದಾರೆ. ಇವ್ರದ್ದು ಫಾರ್ಮಾಲಿಟೀಸ್ ಏನೇನೋ ಇತ್ತು, ಸ್ವಲ್ಪ ಸೈನ್ ಮಾಡಿಬಿಟ್ಟು ಹಾಗೆ ಕ್ಯಾಶ್ ಪೇ ಮಾಡೋಕ್ಕೋಸ್ಕರ ಕರೆದಿದ್ರು. ಇಲ್ಲಿಂದ ಪೇ ಮಾಡಿಕೊಂಡು ಹಾಗೆ ನಮ್ಮವರೆಲ್ಲ ಹೊರಗಡೆಯಿಂದ ಒಂದು ಎಂಟ್ರಿ ಕೊಡೋಣ, ತುಂಬ ಚೆನ್ನಾಗಿರುತ್ತೆ ವೀಡಿಯೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಹೊರಗಡೆ ಕಳಿಸಿದ್ರು. ಇಲ್ಲಿ ನೋಡಿ ಎಷ್ಟು ಜನ ಇದ್ದೀವಿ ನಾವು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾವು ಬಂದು ಹೆಚ್ಚು ಕಮ್ಮಿ ಒಂದು 10-15 ಜನ ಇದ್ವಿ. ಹಾಗಾಗಿ ಹೊರಗಡೆಯಿಂದ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ, ಹಾಗಾಗಿ ಹೊರಗಡೆಯಿಂದ ಬರೋ ಥರ ಅಂತ ಹೇಳಿಬಿಟ್ಟು ಒಂದು
ವಿಡಿಯೋಗೋಸ್ಕರ ಹೊರಗಡೆಯಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಕಾರ್ ಡೆಲಿವರಿ ಮಾಡಿಕೊಂಡು ನಾವು 3 ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮುಂದೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಸ್ವಲ್ಪ ಕಾರ್ ಡೆಲಿವರಿ ಕೊಡೋದು ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಸರಿ ಅಂತ ಹೇಳಿ ಇಲ್ಲಿಂದ ತಗೊಂಡು ನಾವು ಹಾಗೆ ಮಧ್ಯಾಹ್ನ ಊಟ ಗೀಟ ಮುಗಿಸ್ಕೊಂಡೆ ಫ್ರೀಯಾಗಿ ಹೋಗೋಣ ಅಂಥೇಳಿ ನಾವು ಕೂಡ ಲೇಟ್ ಮಾಡಲಿಲ್ಲ. ಕಾಮನ್ನಾಗಿ ನಾರ್ಮಲಾಗಿ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಸಮಾಧಾನದಾಗ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಸೈಲೆಂಟಾಗಿ ಆದ್ವಿ. ಇಲ್ಲಿಂದ ಕಾರ್ ಡೆಲಿವರಿ ತಗೊಂಡು ಹೋಗಿ ನಾವು ಫಸ್ಟ್ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ನೋಡೋಣ ಎಷ್ಟೊತ್ತಿಗಾಗುತ್ತೆ ನೋಡೋಣ, ಟೈಮ್ ಇದ್ದರೆ ಹೋಗಿ ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಕಾರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಜನದ ದೃಷ್ಟಿ ಆಗುತ್ತೋ ಅನ್ಬೇಕು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬಾ ಚೆನ್ನಾಗಿದೆ. ಒಳಗಡೆ ಕೂಡ ಅಷ್ಟೇ, ಅದರೊಳಗಡೆ ಸ್ವಲ್ಪ ಕಾರ್ ಡೆಲಿವರಿ ಆದಮೇಲೆ ಅವರು ಆಕ್ಸೆಸರೀಸ್ ಕೊಡಬೇಕಾಗಿತ್ತು. ಆಕ್ಸೆಸರೀಸ್ ಹೇಳಿದ್ವಿ, ಅವರೆಲ್ಲ ಫಿಟ್ ಮಾಡಿಕೊಡೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕಾರ್ ಡೆಲಿವರಿ ತೊಗೊಂಡು ಆಮೇಲೆ ಫಿಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಒಳಗಡೆ. ಹಾಗೆ ಇವ್ರದ್ದು ಫಾರ್ಮಾಲಿಟೀಸು ಸ್ವಲ್ಪ ಸೈನ್ ಬೇಕಾಗಿತ್ತು ಅಂತ ಹೇಳಿ ಕೂರಿಸ್ಕೊಂಡಿದ್ರು. ಹಾಗೆ ವಿಡಿಯೋ ಶೂಟು ಆಗ್ತಾಯಿತ್ತಲ್ವ, ಫೋಟೋ ಶೂಟು, ಅದಕ್ಕೋಸ್ಕರ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇಲ್ಲಿ ಕೂರಿಸ್ಕೊಂಡು ಒಂದು ಸೈನ್ ಹಾಕ್ಸ್ಕೊಳೋದು ಏನೋ ಮಾಡ್ತಾಯಿದ್ರು. ಹಾಗೆ ಫೋಟೋಸ್ಗೂ ಶೂಟ್ ಕೂಡ ಮಾಡ್ತಾಯಿದ್ರು. ಹಾಗೆ ಅದರಲ್ಲೇ ನಾವು ಸೈಕಲ್ ಗ್ಯಾಪಲ್ಲಿ ಒಂದು ವೀಡಿಯೋನ ತಗೊಂಡಿದ್ದೀವಿ. ಯಾಕಂದರೆ ನಮಗೂ ಒಂದು ಮೆಮೊರೀಸ್ ಅಂತ ಇರಬೇಕಲ್ವ, ನಾವು ಹೋಗಿದ್ದು ಬಂದಿದ್ದು ಅಂತ ಹೇಳಿ. ಹಾಗಾಗಿ ನಾವು ಕೂಡ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀವಿ. ಅವರು ನಮ್ಮ ಅಣ್ಣ ಅತ್ತಿಗೆ ಗೊತ್ತಲ್ವ. ಹಾಗೆ ಇವ್ನು ನನ್ನ ಮಗ, ನಮ್ಮ ಅಕ್ಕನ ಮಗಳು, ಹಾಗೆ ನಮ್ಮ ಅತ್ತಿಗೆಯವರ ಅಕ್ಕನ ಮಗ ಅವನು ಆ ಕಡೆ ಇರೋದು. ಹಾಗೆ ನಮ್ಮ ಅಣ್ಣ ಸೈನ್ ಮಾಡ್ತಾ ಇದ್ದಾನೆ. ಎಲ್ಲ ಫಾರ್ಮಾಲಿಟೀಸು ಲಾಸ್ಟಲ್ಲಿ ಏನೇನಿದೆ ಅಂತ ಎಲ್ಲ ಅವರಿಗೆ ಹೇಳಿಬಿಟ್ಟು ಏನೋ ಒಂದು ಸೈನ್ ಮಾಡಿಸ್ಕೊತಾ ಇದ್ದಾರೆ. ಇದಾಯಿತು ಅಂದರೆ ಇನ್ಯಾವುದು ಇಲ್ಲ, ಇನ್ನು ಕಾರ್ ಡೆಲಿವರಿ ತೊಗೊಂಡು ಹೋಗೋದೆ. ನಮ್ಮ ಫೋಟೋಶೂಟು ಪೂಜೆ ಎಲ್ಲ ಇರುತ್ತಲ್ವ, ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋದು. ಇಲ್ಲಿಂದ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡೋಣ ಬನ್ನಿ. ನಮ್ಮ ಅಥರ್ವ ಅದ್ವಿಕು ಅಂತೂ ಪೋಸ್ ಕೊಡೋದ್ರಲ್ಲಿ ಹೇಳ್ಕೊಡೋದೇ ಬೇಡ. ಈಗಿನ ಮಕ್ಕಳಿಗಂತೂ ಈ ಥರದ್ದೆಲ್ಲ ಅದು ಹೇಗೆ ಬಂದುಬಿಡುತ್ತೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ದೊಡ್ಡವರಿಗೆ ಅಷ್ಟು ಚೆನ್ನಾಗಿ ನಿಂತ್ಕೊಳಕ್ಕೆ ಬರಲ್ಲ, ಇವರಂತೂ ಸಖತ್ ಪೋಸ್ ಕೊಡ್ತಾರೆ. ನೋಡಿ ಹೇಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಅಣ್ಣ ತಂಗಿ ಓಕೆ ಮಾಡ್ತಾ ಇದ್ದಾರೆ. ಹಾಗೆ ಇವರಿಬ್ರಿಗೂ ನಮ್ಮ ದೃಷ್ಟಿನೇ ಆಗುತ್ತೇನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಫೋಟೋಗ್ರಾಫರ್ ಕೂಡ ಫೋಟೋ ತೆಗಿತಾ ಇದ್ದರು, ಹಾಗೆ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದರು. ತುಂಬ ಚೆನ್ನಾಗಿ ಪೋಸ್ ಎಲ್ಲ ಕೊಟ್ಟರು. ಹಾಗೆ ನಮ್ಮ ಮನೆಯವರು ಹಾಗೆ ಬಂದಿರೋರು ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡಿದ್ರು. ಹಾಗೆ ಫೋಟೋಗ್ರಾಫರ್ ಕೂಡ ಬೇರೆ ಯಾರೂ ಅಲ್ಲ, ನಮ್ಮ ಅತ್ತಿಗೆ ಗೊತ್ತಿರೋರೆ, ನಮ್ಮವರೇ. ಹಾಗೆ ಅವರು ಕೂಡ ಒಂದು ಗಿಫ್ಟನ್ನು ತಗೊಬಂದಿದ್ರು, ಅದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಅವರು ಕೊಟ್ಬಿಟ್ಟು ಹಾಗೆ ಫೋಟೋ ತೆಗೀರಿ ಅಂತ ಹೇಳಿ ನಿಲ್ಲಿಸ್ಕೊತಾ ಇದ್ದಾರೆ, ಅವ್ರದ್ದು ಒಂದು ಇರಲಿ ಅಂತ ಹೇಳಿಬಿಟ್ಟು. ಹಾಗೆ ನೋಡಿ ಅದೆಷ್ಟು ಕ್ಯೂಟಾಗಿದೆ ಅಲ್ವಾ ಪಾಟು, ನನಗೂ ತುಂಬ ಇಷ್ಟ ಆಯಿತು. ಇನ್ನು ಇಲ್ಲಿ ಬಂದಿರೋರೆಲ್ಲ ಫೋಟೋ ತೆಗೆಸ್ಕೊಂಡು ಇಲ್ಲಿಂದ ಕಾರ್ ಡೆಲಿವರಿ ತೊಗೊಂಡು ಹೋಗೋದು ಅಂತ ಹೇಳಿಬಿಟ್ಟು ಬಂದವರೆಲ್ಲ ಒಂದೊಂದೇ ಫೋಟೋನ ತೆಗೆಸ್ಕೊತಾ ಇದ್ವಿ, ಒಬ್ಬರಾದ್ಮೇಲೆ ಒಬ್ಬರು. ತುಂಬ ಮಧ್ಯದಲ್ಲಿ ಕಾಮಿಡಿ ಮಾತಾಡಿಕೊಂಡು ಎಲ್ಲ ನಗಾಡ್ತಾ ಇದ್ದಾರೆ. ಇದೊಂದು ಒಳ್ಳೆ ಮೂಮೆಂಟ್ ಅಲ್ವಾ, ನೆನ್ಪಿಟ್ಕೊಳಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಅವಾಗವಾಗ ನಮಗೆ ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ನಾವು ಕಾರ್ ಡೆಲಿವರಿ ತೊಗೊಂಡಾಗ ಹೇಗಿದ್ವಿ, ಹೇಗೆ ಮಾಡಿದ್ವಿ, ಏನೇನು ಮಾಡಿದ್ವಿ ಅಂತ ಹೇಳಿಬಿಟ್ಟು ಏನೋ ಒಂಥರ ಖುಷಿಯಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲದನ್ನು ವೀಡಿಯೋನ ಕ್ಯಾಚ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪಾಟು, ತುಂಬ ಚೆನ್ನಾಗಿದೆ ಹ್ಯಾಂಗಿಂಗ್ ಪಾಟು. ಹಾಗೆ ನಾವು ಬರ್ತಾ ಅವರು ಸ್ವೀಟ್ ತೊಗೊಬಂದಿದ್ರು. ಸ್ವೀಟ್ನ ಹಂಚಿಬಿಟ್ಟು ಇನ್ನೇನು ಕಾರ್ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸ್ವೀಟ್ನ ಎಲ್ಲರಿಗೂ ಅಲ್ಲೇ ಹಂಚ್ತಾ ಇದ್ದಾರೆ. ಬಂದವರಿಗೆ ಇದ್ದವರಿಗೆ ಹಾಗೆ ಅಲ್ಲಿರೋರಿಗೆಲ್ಲ ಸ್ವೀಟ್ನ ಕೊಟ್ಬಿಟ್ಟು ಕಾರ್ನ ಡೆಲಿವರಿ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಎಲ್ಲರಿಗೆ ಸ್ವೀಟ್ನ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲ ಕವರ್ ಮಾಡಿ ಇಟ್ಟಿದ್ದಾರೆ. ಇನ್ನೇನು ರಿವೀಲ್ ಮಾಡಿಕೊಂಡು ತೊಗೊಂಡು ಹೋಗೋದೆ. ಸರಿ, ಇನ್ನೆಲ್ಲ ಪ್ಯಾಕಪ್ ಎಲ್ಲ ಆಗಿಬಿಡ್ತು ಕಾರು, ಇನ್ನೇನಿಲ್ಲ. ಸ್ವೀಟ್ ಕೂಡ ಹಂಚಾಯಿತು. ಇನ್ನು ಇದೊಂದು ಶೂಟಿಂಗ್ ಇದೆ, ಇನ್ನು ಮೇನಾಗಿ ಇದನ್ನೇ ಎಲ್ಲ ಕಾಯ್ಕೊಂಡು ನಿಂತ್ಕೊಂಡಿದ್ರು. ಈ ಸೀನ್ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿಯಾಗಿದ್ದಾರೆ. ವೀಡಿಯೋ ತೆಗಿಯೋಕ್ಕೆ ಕೂಡ ಅವರು ರೆಡಿಯಾಗಿದ್ದಾರೆ, ನಾವು ರೆಡಿಯಾಗಿದ್ದೀವಿ. ಬನ್ನಿ ಹೇಗೆ ತೆಗಿತಾರೆ ನೋಡೋಣ. ನಮ್ಮ ಅಥರ್ವ ನೋಡಿ, ನಾನೇ ಬ್ಲಾಸ್ಟ್ ಮಾಡ್ತೀನಿ ಬ್ಲಾಸ್ಟರು ಇಟ್ಕೊಂಡು ಅಂತ ಹೇಳಿ ಬ್ಲಾಸ್ಟರ್ ಇಟ್ಕೊಂಡು ನಿಂತ್ಕೊಬಿಟ್ಟಿದ್ದಾನೆ. ನನಗೆ ವೀಡಿಯೋ ತೆಗಿಯೋಣ ಅಂದರೆ ಎದುರುಗಡೆ ಪ್ಲೇಸ್ ಸಿಗಲಿಲ್ಲ, ವೀಡಿಯೋ ತೆಗಿಯೋರೇ ನಿಂತಿದ್ರು. ಹಾಗಾಗಿ ಸೈಡಲ್ಲಿ ವೀಡಿಯೋ ತೆಗೆದೆ. ನಮ್ಮ ಅದಕ್ಕೆ ತೆಗೆಯೋದ್ರೊಳಗೆ ಜಾರು ಹೋಗ್ಬಿಡ್ತು ಬಟ್ಟೆ, ಅವ್ರು ಎಳೆದ್ಬಿಟ್ರು. ಹಾಗಾಗಿ ಅವ್ರಿಗೆ ನಗು ಬರ್ತಾ ಇದೆ, ನಾನು ಎಳಿಲೇ ಇಲ್ಲ ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳಿ ಅದು ಹೇಗೋ ಕವರ್ ಅಪ್ ಮಾಡೋಣ ಅಂತ ಹೇಳಿ ಮತ್ತೆ ಸ್ವಲ್ಪ ಕ್ಲಾತ್ನ ಹಾಕಿಸಿ ತೆಗ್ಸಿದ್ರು ಮತ್ತೊಂದು ಸರಿ. ಈಗ ಇನ್ನೊಂದು ಎಲ್ಲ ಬಂದಿರೋರನ್ನೆಲ್ಲ ಸೇರಿಬಿಟ್ಟು ಹಾಗೆ ಕೀನ ಕೊಡ್ತಾ ಇದ್ದಾರೆ. ಬಂದಿರೋರನ್ನ ಎಲ್ಲರನ್ನೂ ನಿಲ್ಲಿಸ್ಕೊಂಡು ಇಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಕರಿತಾ ಇದ್ದಾರೆ. ಹಾಗೆ ಅವರು ಇವರು ಅಂತ ಎಲ್ಲ ಬಂದು ನಿಂತ್ಕೊಂಡು ತೆಗೆಸ್ಕೊತಾ ಇದ್ದೀವಿ.
ಹಾಗೆ ಇಲ್ಲ ವಿಡಿಯೋ ಕವರ್ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲ ನಾವು ಬರೋದಿಲ್ಲ ನೀವೇ ತೆಗೆಸ್ಕೊಳ್ಳಿ ಅಂತ ಹೇಳಿ ನಿಂತ್ಕೊಂಡು ನಾನು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾನು ಕೂಡ ಹೋಗಿಲ್ಲ. ಸರಿ ಈಗ ಶೇಕ್ ಹ್ಯಾಂಡ್ ಎಲ್ಲ ಕೊಟ್ಟು ಇನ್ನು ಕಾರ್ನ ತೆಳಗಡೆ ತಗೊಂಡು ಬರೋದೇನೆ ಆಲ್ಮೋಸ್ಟ್ ಎಲ್ಲ ಆಗೋಯ್ತು. ಹಾಗೆ ನಮ್ಮಣ್ಣ ಇಲ್ಲಿಂದ ಕೈ ಮುಕ್ಕೊಂಡು ಕಾರ್ನ ಮೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾರ್ನ ಹತ್ತಕ್ಕೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿಂದ ಹೋಗ್ತಿದ್ದಂಗೆ ಹೊರಗಡೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ನ ರೆಡಿ ಮಾಡಿಟ್ಟಿದ್ದಾರೆ. ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ನಿಂಬೆಹಣ್ಣು ತುಳಿಸ್ಕೊಂಡು ಕಾಯಿ ಹೊಡ್ಕೊಂಡು ತಗೊಂಡು ಹೋಗೋದು. ಸುತ್ತಮುತ್ತ ಎಲ್ಲ ಜನನೇ ತುಂಬ್ಕೊಬಿಟ್ಟಿದ್ದಾರೆ. ಇವತ್ತು ನಿನ್ನೆಯಿಂದ ಡೆಲಿವರಿ ಎಲ್ಲ ಜಾಸ್ತಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತೆ, ಶೂನ್ಯ ಆಗಿ ಹೋಗಿದೆ ಅಂತ ಹೇಳಿಬಿಟ್ಟು. ನಿನ್ನೆ ಸಂಕ್ರಾಂತಿ ಇತ್ತಲ್ವ, ಹಾಗಾಗಿ ಅಲ್ಲಿಂದ ಎಲ್ಲ ಜನ ಎಲ್ಲ ಜಾಸ್ತಿ ಜನ ಬುಕ್ ಮಾಡಿದ್ರಂತೆ. ಹಾಗಾಗಿ ಎಲ್ಲ ಕಡೆ ಜನ ಅಂದರೆ ಜನ ಆಗಿಬಿಟ್ಟಿದ್ದಾರೆ. ನಮ್ಮವರು ಹಾಗೆ ಅಕ್ಕಪಕ್ಕ ಇರೋರು ಕಾರ್ ಆದಮೇಲೆ ಇನ್ನು ಬೇರೆ ಕಾರು ಡೆಲಿವರಿ ತಗೊಂಡು ಹೋಗೋರೆಲ್ಲ ಬಂದಿದ್ದರು. ಅವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಹಾಗಾಗಿ ಬೇಗನೆ ಆಗುತ್ತೆ, ಹೇಗೆ ಡೆಲಿವರಿ ಆಯ್ತಲ್ವಾ ತಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಕೆಳಗಡೆ ಇಳಿಸೋಕ್ಕೋಸ್ಕರ ಕುತ್ಕೊಂಡಿದ್ದಾರೆ. ಕಾರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಆಯಿತಾ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಇಲ್ಲಿಂದ ಕಾರ್ ಮೂವ್ ಮಾಡಿ ಹೊರಗಡೆ ತಗೊಬರ್ತಾ ಇದ್ದಾರೆ. ಕಾರ್ ಮೂವ್ ಮಾಡ್ತಾ ಇದ್ದರೆ ನಾನು ಏನು ಅಂದ್ಕೊಂಡಿದ್ದೆ, ನೀಟಾಗಿ ಒಂದೇ ಸರಿ ಇಳಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾ ನಿಂತ್ಕೊಂಡಿದ್ದೆ. ಆದರೆ ಫೋಟೋಶೂಟ್ ಮಾಡೋರು ಸ್ವಲ್ಪ ಸ್ಟಾಪ್ 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 ಅಂತ ಹೇಳೋದ್ರಿಂದ ಕಾರು ಸ್ವಲ್ಪ ಸ್ಟ್ರಕ್ ಆಗಿ ಬಂದಿದೆ. ಇಲ್ಲ ಅಂದಿದ್ರೆ ನೀಟಾಗಿ ಜುಯ್ ಅಂತ ಹೇಳಿ ಬಂದಿರೋದು ವಿಡಿಯೋ ಆಗಿದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಾನು ಅಂದ್ಕೊತಾ ಇದ್ದೆ. ಆದರೆ ಸ್ವಲ್ಪ ಸ್ಟ್ರಕ್ ಬಂದಿದೆ. ಯಾಕಂದರೆ ಅವರು ನಿಲ್ಲಿಸಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಕಾರನ್ನೇ ಹಾಗೆ ತಂದಿದ್ದಾರೇನೋ ಅನ್ನೋ ಥರ ಕಾಣಿಸ್ತಾ ಇದೆ. ಹಾರ ಅಂತೂ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ವೈಟ್ ಕಾರ್ ಮೇಲೆ ರೆಡ್ ಕಲರ್ ಹಾರ. ಹಾಗೆ ಇದು ಸ್ಪೆಷಲ್ಲಾಗಿ ಆರ್ಡರ್ ಕೊಟ್ಟು ಮಾಡಿಸಿರೋದ್ರಿಂದ ತುಂಬ ಲುಕ್ ಆಗಿದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿಂದ ಹೊರಟಿ ಇನ್ನು ಪೂಜೆ ಮಾಡಿಸ್ಕೊಂಡು ತಗೊಂಡು ಹೋಗಬೇಕು. ಇದು ತಗೊಂಡು ಹೋಗೋಷ್ಟೊತ್ತಿಗೆ ಅವರು ಆಕ್ಸೆಸರೀಸ್ ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಊಟ ಗೀಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಫಸ್ಟು ಅದಕ್ಕಿಂತ ಮುಂಚೆ ಪೂಜೆ ಮಾಡಿಸ್ಕೊಬರೋಣ, ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಹೋದರೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಪೂಜೆ ಮಾಡ್ಸೋಕ್ಕೋಸ್ಕರ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ಕೀ ನೋಡಿ, ಇದು ಕೀ ಹತ್ತಿರದಲ್ಲಿದ್ದರೆ ಸಾಕು ಸ್ಟಾರ್ಟ್ ಆಗುತ್ತೆ. ಕೀ ಹಾಕಿ ಸ್ಟಾರ್ಟ್ ಮಾಡಬೇಕು ಅನ್ನೋದೇನಿಲ್ಲ. ಕೀ ಜೋಬಲ್ಲಿ ಇಟ್ಕೊಂಡು ಇಲ್ಲ ಪಕ್ಕದಲ್ಲಿ ಇಟ್ಕೊಂಡು ಜಸ್ಟ್ ಕಾರಲ್ಲಿ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಕಾರನ್ನು ಹೇಗಿರುತ್ತೆ, ಕಾರನ್ನ ಕೀ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಈ ಕಾರಲ್ಲಿ ಕೀ ಇದ್ದರೆ ಸಾಕು, ಕೈಯಲ್ಲೇ ಇಟ್ಕೊಳ್ಳಿ ಇಲ್ಲ ಜೋಬಲ್ಲಿ ಇಟ್ಕೊಳ್ಳಿ, ನಮ್ಮ ಹತ್ತಿರದಲ್ಲಿ ಕೀ ಇದ್ದರೆ ಸಾಕು, ಹಾಗೆ ಸ್ಟಾರ್ಟ್ ಮಾಡ್ಕೋಬೋದು. ಹಾಗೆ ನಮ್ಮನೆಯವ್ರು ಕೂಡ ನೋಡ್ತಾ ಇದ್ದಾರೆ, ಹೇಗಪ್ಪ ಇದು ಕೀ ಇಲ್ದಂಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾರೆ. ಹಾಗೆ ಎಲ್ಲ ಕಾರಲ್ಲೂ 5 ಇರುತ್ತೆ ಅಲ್ವಾ ಗೇರು, ಹಾಗೆ ಇದರಲ್ಲಿ ಒಂದು ಜಾಸ್ತಿನೇ ಇದೆ, 6 ಇದೆ. ಒಳಗಡೆ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾವು ಕೂಡ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಬುಕ್ ಮಾಡಿದಾಗಿಂದ ನೋಡಿರಲಿಲ್ಲ, ಇದೇ ಫಸ್ಟ್ ನೋಡಿರೋದು. ಹಾಗೆ ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಇದು ಪೂಜೆ ಮಾಡೋಕ್ಕೋಸ್ಕರನೇ ಇದು ಇಲ್ಲಿ ಪ್ಲೇಸ್ ಮಾಡಿಟ್ಟಿದ್ದಾರೆ. ಈ ಥರ ಇಲ್ಲಿ ಬಂದು ಅಲ್ಲಿಂದ ಇಳಿಸ್ಕೊಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಕರ್ಕೊಂಡು ಹೋಗೋದು. ಅವ್ರದ್ದೇ ಎಲ್ಲ, ನಾವೇನು ತರಬೇಕಾಗಿರಲ್ಲ. ಅರಿಶಿನ ಕುಂಕುಮ ಅಂತ ಹಿಡಿದು ಹೂವಿನ ಹಾರ ಕೂಡ ಅವರೇ ಕೊಟ್ಟಿದ್ರು ಒಂದು. ನಾವು ಅವ್ರ ಹೂವಿನ ಹಾರ ಸಿಂಪಲ್ ಆಗಿರುತ್ತಲ್ವ, ನಾವೇ ಒಂದು ಹೂವಿನ ಹಾರ ದೊಡ್ಡದಾಗಿ ತಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೇ ಒಂದು ಮೊದಲೇ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ವಿ. ಇಲ್ಲಿ ಎಲ್ಲ ಅವರೇ ರೆಡಿ ಮಾಡಿ ಇಟ್ಟಿದ್ರು ಪೂಜೆ ಕೂಡ. ಹಾಗೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ತೆಂಗಿನಕಾಯಿ ನಿಂಬೆಹಣ್ಣು 2 ತಂದರೆ ಸಾಕು, ಇನ್ಯಾವುದೇ ಥರ ಎಕ್ಸ್ಟ್ರಾ ತರಬೇಕಾಗಿಲ್ಲ. ಹಾಗೆ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಕೂಡ ಅರಿಶಿನ ಕುಂಕುಮ ತೆಂಗಿನಕಾಯಿ ಎಲ್ಲದನ್ನು ನಾವು ತಂದಿದ್ವಿ. ಮತ್ತು ಇಲ್ಲಿ ಹಾಗೆ ಇವರು ಕೂಡ ಕೊಟ್ಟರು. ನಮ್ಮಕ್ಕ ಇಲ್ಲಿ ಸ್ವಸ್ತಿಕ್ ಬರಿತಾ ಇದ್ದಾಳೆ. ಹಾಗೆ ಸ್ವಸ್ತಿಕ್ ಕೂಡ ಒಂದು ವಿಘ್ನನಾಶಕ ಸಿಂಬಲ್ಲು. ಹಾಗಾಗಿ ಅದನ್ನು ಪೂಜೆ ಮಾಡೋದ್ರಿಂದ ಗಣೇಶನ ಪೂಜೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಸ್ತಿಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸ್ವಸ್ತಿಕ್ನ ಬರಿತಾ ಇದ್ದಾಳೆ. ಇದು ನಾವು ಚಂದನದಿಂದ ಬರೆದ್ಬಿಟ್ಟು ಮೇಲ್ಗಡೆ ಕುಂಕುಮನ ಹಚ್ಚಿದ್ರೆ ವೈಟ್ ಕಾರಿಗೆ ಕಲೆ ಆಗಲ್ಲ ಅಂತ ಹೇಳಿ ಹೀಗೆ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನೋಡಿ, ಇಲ್ಲಿಂದ ಪೂಜೆ ಮಾಡಿಕೊಂಡು ಈಡ್ಗಾಯಿ ಕೂಡ ಹೊಡೆದ್ಬಿಡೋಣ, ದೃಷ್ಟಿ ತೆಗ್ದಂಗೆ ಆಗುತ್ತೆ ಅಂತ ಹೇಳಿ ನಮ್ಮಣ್ಣ ಕೂಡ ಇದಕ್ಕೆ ಪೂಜೆ ಮಾಡ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ವಿಡಿಯೋ ಶೂಟ್ ಮಾಡ್ಕೊಂಡಿರೋದ್ರಿಂದ ಏನಪ್ಪ ಮಾತಾಡೋದು ಅಂತ ಹೇಳಿ ತಲೆನೇ ಓಡ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ ನನಗೆ ವಿಡಿಯೋ ಮಾಡಿಕೊಂಡು. ಹಾಗಾಗಿ ಏನೋ ಒಂದು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಾವೇ ಕಾಣ್ತಾ ಇರೋದ್ರಿಂದ ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ವೀಡಿಯೋನ ಡಿಲೀಟ್ ಮಾಡೋಕ್ಕಾಗದೆ, ಆ್ಯಡ್ ಮಾಡೋಕ್ಕಾಗದೆ ಇರೋದನ್ನೇ ತಿರ್ಗಾ ಮುರ್ಗಾ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿಂದ ಪೂಜೆ ಮಾಡಿಕೊಂಡು ಹೋಗೋಣ ಅಂದ್ಕೊಂಡು ನೋಡ್ತಾ ಇದ್ದರೆ ಇವರು ಬೇಗ ಗೇಟ್ ಪಾಸ್ ಕೊಟ್ಟಿರಲಿಲ್ಲ. ಹಾಗಾಗಿ ಅವರು ಕೂಡ ಅಂತ ಇದ್ರು, ಸರಿ ನೀವು ಊಟ ಮಾಡ್ಕೊಂಡು ಮಧ್ಯಾಹ್ನ ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಕೂಡ ಪೂಜೆ ಮಾಡಿಕೊಂಡು ಊಟ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗೆ ಒಳಗಡೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೋಗೋಣ, ಬೇಗ ಕೊಟ್ಟರೆ ಹಾಗೆ ಡೈರೆಕ್ಟಾಗಿ
ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಅವರು ಸ್ವಲ್ಪ ಲೇಟ್ ಮಾಡಿರೋದ್ರಿಂದ ಒಳಗಡೆನೇ ವೆಯ್ಟ್ ಮಾಡಬೇಕಾಯಿತು. ಇವರು ಕೂಡ ಮಂಗಳಾರತಿ ಮಾಡಿ ಮುಗಿಸಿದ್ರು. ನಿಂಬೆಹಣ್ಣೆಲ್ಲ ಕಾರ್ ಚಕ್ರದ ಕೆಳಗಡೆ ಇಟ್ಬಿಟ್ಟಿದ್ದಾರೆ. ಇನ್ನು ಯಾವಾಗ ಮೂವ್ ಮಾಡ್ತಾರೋ ಅಂತ ಹೇಳಿ ವೆಯ್ಟ್ ಮಾಡಿ ನೋಡ್ತಾ ಇದ್ದೀನಿ ನಾನು ಕೂಡ. ಇನ್ನು ಮೂವ್ ಮಾಡ್ತಾರೋ, ಎಷ್ಟೊತ್ತಿಗೆ ಮೂವ್ ಮಾಡ್ತಾರೋ, ಇವಾಗ ಹೋಗೋಣ ಅವಾಗ ಹೋಗೋಣ ಅಂದ್ಕೊಂಡು ಕಾಯ್ತಾ ಇದ್ದೀವಿ. ಬಿಸಿಲಾಗಿದೆ, ಹೊರಗಡೆ ಅಂತೂ ಕಾದು ಸಾಕಾಗೋಯ್ತು. ಹಾಗೆ ಒಳಗಡೆ ಹೋಗಿ ನೀರಾದ್ರು ಕುಡ್ಕೊಬರೋಣ ಅಂತ ಹೇಳಿ ಒಳಗಡೆ ಹೊರಟಿವಿ. ಒಳಗಡೆ ಹೋಗ್ತಿದ್ದಂಗೆ ಅವರಂದ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಕ್ಸಸರೀಸ್ ಕೊಡಬೇಕಲ್ವ ಅಂತ ಹೇಳಿ ಅವ್ರು ಕೂಡ ಸ್ವಲ್ಪ ವೆಯ್ಟ್ ಮಾಡಿಸಿದ್ರು. ಸರಿ ಅಂತ ಹೇಳಿ ಇಲ್ಲೇನು ಮಾಡೋದು ಬಿಸಿಲಲ್ಲಿ ನಿಂತ್ಕೊಂಡು ಅಂತ ಹೇಳಿ ನಾವು ಕೂಡ ಒಳಗಡೆ ಹೋಗಿ ಕುತ್ಕೊಂಡು ವೆಯ್ಟ್ ಮಾಡಿದ್ವಿ. ಅವರಾದರೂ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಊಟ ಮಾಡಿಕೊಂಡೇ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಸರಿ ಕಾಫಿ ಕುಡ್ದೆ ಹೋಗೋಣ ಅಂದ್ಕೊಂಡು ಬಂದ್ವಿ. ನೋಡಿ ಕಾರಿಗೆ 6 ಗೇರ್ ಇದೆ. ಎಲ್ಲ ಕಾರಲ್ಲೂ 5 ಗೇರ್ ಇರುತ್ತೆ, ಇದಕ್ಕೆ 6 ಗೇರ್ ಇದೆ. ಈ ಹೊಸ ಕಾರಲ್ಲಿ ನಾವು ಕೂಡ ಇವಾಗ ತಾನೇ ಕೂತ್ವಿ, ಹೇಗಿದೆ ನೋಡೋಣ ಅಂತ ಹೇಳಿಬಿಟ್ಟು. ಅದರಲ್ಲಿರೋ ಸೀಟ್ ಕೂಡ ತುಂಬ ಸಾಫ್ಟಾಗಿ ಅನಿಸ್ತು. ಹಾಗೆ ಒಳಗಡೆ ಬಂದ್ವಿ. ಒಳಗಡೆ ಬರ್ತಿದ್ದಂಗೆ ಬೇರೆ ಕಾರ್ ಡೆಲಿವರಿ ತೊಗೊಂಡವ್ರು ಕೂಡ ನಮಗೆ ಸ್ವೀಟ್ ಕೊಟ್ಟರು. ನಮ್ಮವ್ರು ಕೂಡ ಅವರಿಗೆ ಸ್ವೀಟ್ ಕೊಟ್ಟು ನೋಡಿ ಎಷ್ಟೊಂದು ಜನ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಇದೇನು ಶೋರೂಮು ಹೋಟೆಲ್ ಅನ್ನೋ ಹಾಗಾಗಿದೆ. ಹಾಗೆ ಬಂದವರಿಗೆಲ್ಲ ಅವರು ಕಾಫಿ ಕೂಡ ಕೊಟ್ಟರು. ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಕುಡಿದು ಸ್ವಲ್ಪ ಹೊತ್ತು ಎಷ್ಟೊತ್ತಾಯಿತು ನಾವು ವೆಯ್ಟ್ ಮಾಡೋಕೆ ಹಿಡಿದು. ನಾವು ಬಂದ ಮೇಲೆ ಸುಮಾರು ಜನ ಇದು ಕೂಡ ತಗೊಂಡು ಹೋದರು, ಕಾರ್ ಡೆಲಿವರಿ ಕೂಡ ತಗೊಂಡು ಹೋದರು. ಹಾಗೆ ನಮ್ಮಮ್ಮ ಕೂಡ ಇಬ್ಬರು ಮೊಮ್ಮಕ್ಕಳನ್ನ ಆಟ ಆಡಿಸ್ಕೊಂತ ಕೂತ್ಕೊಂಡಿದ್ದಾರೆ. ಇವ್ರನ್ನ ಹಿಡಿಯೋಷ್ಟೊತ್ತಿಗೆ ಸಾಕಾಗಿ ಹೋಗೋಯ್ತು. ಇವ್ರನ್ನ ಹಿಡಿಯೋದು ಅಂದರೆ ಹೋಗಿ ಮನೇಲಿರೋದು ಇರಬೇಕಾಗಿತ್ತು, ಇವ್ರು ಹಿಡಿಯೋಕ್ಕಿಂತ ಅಂತ ಅನಿಸ್ಬಿಡ್ತು. ಈ ವಿಡಿಯೋ ಮಾಡೋದ್ರೊಳಗೆ ಈ ಹುಡುಗರು ಎಲ್ಲೆಲ್ಲಿ ಹೋಗ್ತಾರಪ್ಪ ಅಂತ ಹೇಳಿ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಏನಪ್ಪ ಅಂದರೆ ಒಂದು ಮೆಮೊರೀಸ್ ಇರುತ್ತಲ್ವ ಅಂತ ಹೇಳಿ ಹೇಗೋ ಅವಾಗವಾಗ ಅಂತ ಹೇಳಿ ಸ್ವಲ್ಪ ವೀಡಿಯೋನ ಮಾಡಿ ಹಾಕಿದ್ದೀನಿ. ಹಾಗೆ ನಿಮಗೇನು ಅನಿಸುತ್ತೆ ಅಂತ ಹೇಳಿಬಿಟ್ಟು ತಪ್ಪದೆ ಮಾತ್ರ ಕಮೆಂಟ್ ಮಾಡಿ. ಹಾಗೆ ನಾವು ಊಟನೇ ಮಾಡ್ಕೊಂಡು ಬರೋಣ ಅಂತ ಹೇಳಿ ಕಾಫಿ ಕುಡ್ಕೊಂಡು ಮಧ್ಯಾಹ್ನ 1:30 ಆಯಿತು. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಸಂಪ್ರದಾಯನೋ ಹೋಟೆಲ್ ಇತ್ತು, ಅಲ್ಲಿಗೆ ಬಂದ್ವಿ. ನೋಡ್ತಾ ಇದ್ದಂಗೆ ಹೊರಗಡೆಯಿಂದ ನೋಡೋಕ್ಕೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿತ್ತು. ಒಳಗಡೆ ಹೋದ್ವಿ. ಒಳಗಡೆ ನೋಡ್ತಿದ್ದಂಗೆ ಏನಪ್ಪ ಇದು ಇಷ್ಟೊಂದು ರಿಚ್ ಆಗಿದೆ, ಏನೋ ಇದು ಹೇಗಿರ್ಬೋದು, ಏನೋ ಕಾಸ್ಟ್ಲಿನೋ ಏನೋ ಅಂತ ಅಂದ್ಕೊಂಡು ಒಳಗಡೆ ಹೋದ್ವಿ. ನೋಡಿದ್ರೆ ಒಳಗಡೆ ಫುಲ್ಲು ಗ್ಲಾಸು ಇಟ್ಟಿರೋದ್ರಿಂದ ನಮ್ಮ ಅಥರ್ವ ಅದ್ವಿಕನಿಂದ ಸ್ವಲ್ಪ ನೋಡ್ಕೊಳ್ಳೋದು ತುಂಬ ಕಷ್ಟನೇ ಆಯಿತು. ಎಲ್ಲ ಟೇಬಲ್ ಮೇಲೆ ನೋಡಿದ್ರೂ ವಾಟರ್ ಗ್ಲಾಸ್ ಕೂಡ ಗಾಜಿನವು ಇಟ್ಟಿದ್ರು. ಹಾಗೆ ಮತ್ತು ಈ ಪ್ಲೇಟ್ ಕೂಡ ಪಿಂಗಾಣಿವು ಇಟ್ಟಿದ್ರು. ಅವು ಬಿದ್ದೋದ್ರೆ ಒಡೆದೋಗುತ್ತೆ. ಇವ್ರ ಕೈಯಲ್ಲಂತೂ ನೋಡೋದು ತುಂಬ ಕಷ್ಟ ಆಗೋಯ್ತು ನಮಗೆ ಉಳಿಸ್ಕೊಳ್ಳೋದು ಅಥರ್ವ ಅದ್ವಿಕನ್ ಕೈಯಿಂದ. ಹಾಗೆ ಬರ್ತಿದ್ದಂಗೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದಿದ್ವಿ. ಹ್ಯಾಂಡ್ ವಾಶ್ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಮೇಲೆ ಕೈನ ಡ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಮಿಷನ್ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದು ಸ್ವಲ್ಪ ಅಲ್ಲೊಳಗಡೆ ಕೈ ಹಸಿ ಇರುತ್ತಲ್ವ, ಹಾಗಿಟ್ಟರೆ ಸಾಕು, ಸ್ವಲ್ಪ ಬಿಸಿ ಮಾಡುತ್ತೆ. ಅದು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಮಾಡಿಬಿಡುತ್ತೆ ಕೈಯು. ಹಾಗೆ ಇನ್ನೇನು ಹೋಗೋಣ ಅಂತ ಹೇಳಿ ಹೋದ್ವಿ, ಕೂತ್ಕೊಳ್ಳೋಣ ಅಂತ ಹೇಳಿ. ಈ ಹುಡುಗರು ನೋಡಿ ಹೇಗೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ಸುಮಾರು ಜನ ಬಂದಿರೋದ್ರಿಂದ ಸರಿ ಲಾಂಗ್ ಟೇಬಲ್ ಇತ್ತು, ಹಾಗೆ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲ ಶಿಫ್ಟ್ ಮಾಡಿಟ್ಟಿದ್ರು. ಆದರೆ ಏನು ಮಾಡೋದು, ಹುಡುಗರು ಒಂದೊಂದು ಕಡೆ ಹೋಗಿ ಕೂತ್ಕೊಂಡ್ರು. ಹಾಗಾಗಿ ಅಲ್ಲೊಂದು ಸ್ವಲ್ಪ ಜನ ಕೂತ್ಕೊಳ್ಬೇಕಾಯಿತು. ಹಾಗೆ ನಮ್ಮ ಅಣ್ಣ ಅತ್ತಿಗೆ ಏನೇನು ಬೇಕು ಅಂತ ಹೇಳಿ ಒಬ್ಬೊಬ್ಬರಿಗೆ ಆರ್ಡ್ರ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಬಿರಿಯಾನಿ ತಿನ್ನೋರಿದ್ರು, ಸ್ವಲ್ಪ ಜನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಬಿರಿಯಾನಿ ಬೇಡ, ನಾನ್ ವೆಜ್ ಬೇಡ ಅಂತ ಹೇಳ್ತಾಯಿದ್ರು. ಹಾಗಾಗಿ ಬಿರಿಯಾನಿ ತಿನ್ನೋರಿಗೆ ಒಂದು ಕಡೆ ಸಪ್ರೇಟು, ಹಾಗೆ ನಾನ್ ವೆಜ್ಜು ಸಪ್ರೇಟು, ವೆಜ್ ಸಪ್ರೇಟು ಅಂತ ಹೇಳಿ ಆರ್ಡ್ರ್ ಮಾಡಿಕೊಂಡು ಕೂತ್ಕೊಂಡ್ವಿ. ಈ ಕಡೆ ನಾವು ಸ್ವಲ್ಪ ನಾರ್ಮಲ್ ವೆಜ್ ಬಿರಿಯಾನಿ ಹಾಗೆ ಸ್ವಲ್ಪ ಇದು ಏನಪ್ಪ ಅಂತಾರೆ, ಇದು ಮಶ್ರೂಮ್ ಬಿರಿಯಾನಿನ ಆರ್ಡರ್ ಮಾಡ್ಕೊಂಡ್ವಿ, ದೇವಸ್ಥಾನಕ್ಕೆ ಹೋಗಬೇಕಲ್ಲ ಅಂತ ಹೇಳಿ. ಹಾಗೆ ನಮ್ಮ ಅಣ್ಣವ್ರು ಕೂಡ ಅದೇ ತೊಗೊಂಡಿದ್ರು. ಅದ್ರ ಜೊತೆ ಒಂದು ಸ್ವಲ್ಪ ಸಾಂಬಾರು ಥರ ಗ್ರೇವಿ, ಹಾಗೆ ಕರಡು ಮೊಸರು ಬಜ್ಜಿನ ಕೊಟ್ಟಿದ್ದರು. ನಮ್ಮ ಥರವನ್ನ ಅವನಿಗೆ ಸಖತ್ತು ಇಷ್ಟ ಬಿರಿಯಾನಿ ಅಂದರೆ. ಏನಪ್ಪ ಅವನಿಗೆ ಬಿರಿಯಾನಿ ಅಂತ ಹೇಳಿಬಿಟ್ಟು ಏನಾದರೂ ತಿನ್ಸೋಕ್ಕಾಗೋದೇ ಇಲ್ಲ, ಬಿರಿಯಾನಿನೇ ಬೇಕು. ಹಾಗೆ ವೆಜ್ ಬಿರಿಯಾನಿ ಆಗಿರೋದ್ರಿಂದ ಅದು ಸ್ವಲ್ಪ ಚೆನ್ನಾಗೇ ಇತ್ತು. ನಾನು ಮೀಲ್ಸ್ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಯಾವುದೇ ಥರ ಮೀಲ್ಸ್ ಇರಲಿಲ್ಲ. ಎಲ್ಲ ಫ್ರೈಡ್ ರೈಸು, ಎಗ್ ರೈಸು, ಹಾಗೆ ನಾನ್ ವೆಜ್ಜು ಬಿರಿಯಾನಿ ಇವೇ ಇದ್ದವು. ಹಾಗೆ ನೋಡಿ ಇವರು ಇಷ್ಟು ಜನ ದೊಡ್ಡ ಟೇಬಲಲ್ಲಿ ಊಟ ಮಾಡ್ತಾಯಿದ್ರು. ಹಾಗೆ ನಾವು ಅಲ್ಲಿ ಊಟ ಮಾಡ್ತಾಯಿದ್ವಿ. ಯಾರಿಗೂ ಎಕ್ಸ್ಟ್ರಾ ಬೇರೆ ಆರ್ಡ್ರ್ ಮಾಡ್ಕೊಂಡಿರಲಿಲ್ಲ. ಬಿರಿಯಾನಿ, ಹಾಗೆ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ. ಎಲ್ಲರ ಟೇಬಲಲ್ಲೂ ಅದೇ ಇದೆ. ಒಂದು ಟೇಬಲಲ್ಲಿ ಮಾತ್ರ ಸ್ವಲ್ಪ ಚಿಕನ್ನು
ಚಿಕನ್ ಕಬಾಬು ಹಾಗೆ ಬಿರಿಯಾನಿನ ಆರ್ಡ್ರ್ ಮಾಡ್ಕೊಂಡಿದ್ರು. ಹಾಗೆ ಇನ್ನೊಂದು ಸರಿ ಲಾಸ್ಟಿಗೆ ಹೋಗ್ತಾ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೊರಟಿವಿ ಇನ್ನು ಮನೆಗೆ. ಸಾರಿ ಮನೆಗಲ್ಲ, ಶೋರೂಮಿಗೆ ಹೋಗಿ ಇನ್ನು ಕಾರ್ ಗೇಟ್ ಪಾಸೇ ಆಗಿರಲಿಲ್ಲ. ತುಂಬ ಲೇಟ್ ಆಯಿತು. ನಾವು ಬೇಗನೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ವಿ, ಆದರೂ ಆಗಲೇ ಇಲ್ಲ. ಸರಿ ಅಂತ ಹೇಳಿ ಹೋಟೆಲಿಂದ ಹೊರಟ್ವಿ. ಹೋಟೆಲಿಂದ ಬರ್ಬೇಕಾದ್ರೆ ಒಳಗಡೆ ಎಲ್ಲ ಕೂಲಾಗಿ ಕೂತ್ಕೊಂಡಿದ್ವಿ. ಆದರೆ ನಮಗೇನು ಅನಿಸ್ತು ಅಂದರೆ ರೇಟಿಗೆ ತಕ್ಕಾದ ಟೇಸ್ಟ್ ಅನಿಸ್ಲಿಲ್ಲ. ಏನಪ್ಪ ಅಂದರೆ ಇಲ್ಲಿರೋ ಶೋಗೆ ಹಾಗೆ ಇದನ್ನು ನೋಡ್ತಾ ಇದ್ರೆ ರಿಚ್ ಆಗಿದೆ ಅಲ್ವಾ ಹೋಟೆಲಿಗೆ, ಅದಕ್ಕೆ ತಕ್ಕಾಗೆ ದುಡ್ಡನ್ನ ಕೊಡಬೇಕು ಬಿಟ್ಟರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗಲಿಲ್ಲ. ಯಾಕಂದರೆ ನಮಗೆ ಬೇರೆ ಕಡೆ ಎಲ್ಲ ತಿಂದಿರೋದ್ರಿಂದ ಇದನ್ನು ಅಷ್ಟೊಂದೇನು ಟೇಸ್ಟು ಅಂತ ಅನ್ನಿಸ್ಲಿಲ್ಲ. ಹೊರಗಡೆ ಮಾತ್ರ ತುಂಬ ಚೆನ್ನಾಗಿತ್ತು. ಹೋಟೆಲಲ್ಲಿ ಹಾಗೆ ಏನಾದರೂ ಫಂಕ್ಷನು, ಸಣ್ಣ ಪುಟ್ಟ ಬರ್ತಡೇ, ಏನಾದರೂ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡೋದಾದರೆ ಅದಕ್ಕೂ ಒಂದು ಸಪ್ರೇಟಾಗಿ ಹಾಲ್ ಅಂತ ಮಾಡಿದರು. ಅದು ಕೂಡ ತುಂಬ ಚೆನ್ನಾಗಿದೆ. ಇದು ಎದುರುಗಡೆ ಇರೋದು. ಫೋಟೋ ತೆಗಿಯೋಕ್ಕೆ, ವಿಡಿಯೋ ತೆಗಿಯೋಕ್ಕೆ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇವರೆಲ್ಲ ಮುಂದೆ ಹೊರಟಿದ್ರು ಆಲ್ರೆಡಿ. ನಾವು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಾಗೆ ಫೋಟೋ ತೊಗೊಂಡು ಹೋಗೋಣ ಅಂತ ಹೇಳಿ ನಾವು ಸ್ವಲ್ಪ ಹಿಂದಾದ್ವಿ. ಹಾಗೆ ಅವ್ರು ಮುಂದೆ ಹೋಗ್ತಾ ಇದ್ರು. ಸರಿ ಅವ್ರು ಹೋಗಲಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಹಿಂದಿಂದ ಬಂದ್ವಿ. ಹಾಗೆ ನಮ್ಮ ಮದ್ವಿಕ ಏನೋ ಹಠ ಮಾಡ್ತಾ ಇದ್ಲು. ನಮ್ಮ ಅಕ್ಕಂಗೆ ಸಿಟ್ಟು ಬರ್ತಾ ಇತ್ತು. ಅವಳಿಗೆ ಸ್ವಲ್ಪ ಜೋರು ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಹಾಗೆ ಇಲ್ಲಿ ಬರೋಷ್ಟೊತ್ತಿಗೆ ಅವರು ಕೂಡ ಕಾರಿಗೆ ಸ್ವಲ್ಪ ಪೆಟ್ರೋಲ್ನ ಹಾಕಿಸ್ಕೊಂಡು ಬಂದರು. ಬಂದಾದಮೇಲೆ ಇನ್ನು ಹೊರಡೋಣ ಮನೆಗೆ, ತುಂಬ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಅವರಿಗೊಂದು ಹೊಸ ಕಾರಲ್ಲಿ ಒಂದು ರೌಂಡನ್ನ ಹಾಕ್ಸ್ಕೊಬಂದರು. ಹಾಗೆ ನಮ್ಮ ಅತ್ತಿಗೆ ಅಮ್ಮಂಗೂ ತಮ್ಮಂಗೂ ಹಾಗೆ ಅವ್ರ ಕಡೆ ರಿಲೇಟಿವ್ಸ್ಗೂ ಒಂದು ರೌಂಡ್ ಹಾಕಿಸ್ಕೊಂಡು ಇಲ್ಲಿಂದ ಮನೆಗೆ ಹೋಗೋಣ ಅವ್ರನ್ನ ಕಳಿಸ್ಬಿಟ್ಟು ಅಂತ ಹೇಳಿ ಬಂದರು. ಈಗ ಹೊಸ ಕಾರಲ್ಲಿ ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಮ್ಮ ಅತ್ತಿಗೆ, ಅಥರ್ವನ ಹೋಗ್ತಾ ಇದ್ದಾರೆ. ಹಾಗೂ ನಮ್ಮ ಅಣ್ಣ, ಇಷ್ಟು ಜನ ಹೋಗ್ತಾ ಇದ್ದಾರೆ. ಅವರೆಲ್ಲ ಹೊರಟ್ರು. ಇನ್ನು ಇಲ್ಲಿಂದ ನಮ್ಮ ಕಾರು ಹಾಗೆ ಈಗ ಹೊಸ ಡೆಲಿವರಿ ತೊಗೊಂಡಿರೋ ಮಹೇಂದ್ರ ಕಾರು ಎರಡೂ ನೋಡಿದ್ರೂ ಸ್ವಲ್ಪ ವೈಟ್ ಇರೋದ್ರಿಂದ ಗೊತ್ತಾಗಲ್ಲ. ಇದು ಹೊಸ ಕಾರು. ಹೂವಿನ ಹಾರ ನೋಡಿಕೊಂಡು ಇವಾಗ ಕಂಡು ಸದ್ಯಕ್ಕೆ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಇದೆ ಅಲ್ವಾ, ನೋಡಿದ್ರೇ ಗೊತ್ತಾಗುತ್ತೆ. ಆದರೆ ವಿಡಿಯೋದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹೊಸ ಕಾರಲ್ಲಿ ಇಷ್ಟು ಜನ ಕೂತ್ಕೊಂಡು ಹೊರಟರು. ಇವ್ರು ಹೋಗ್ತಾ ಇದ್ದಂಗೆ ಹಾಗೆಯೇ ನಮ್ಮ ಅತ್ತಿಗೆ ಅವರ ಅಮ್ಮ ತಮ್ಮನ್ನ ಕಳಿಸ್ಬಿಟ್ಟು ನಾವು ಕೂಡ ಹೊರಡ್ತೀವಿ. ಅವರು ಕೂಡ ಆಟೋದಲ್ಲಿ ಬಂದಿದ್ದರು. ಇನ್ನು ಅವ್ರ ಹಿಂದೆ ನಾವು ಕೂಡ ಹೋಗಬೇಕು. ಇವ್ರನ್ನ ಕಳಿಸಿ ಇವರಿಗೂ ಬಾಯ್ ಮಾಡಿಬಿಟ್ಟು ನಾವು ಹೊರಡ್ತೀವಿ. ನಮ್ಮ ಮದ್ವಿಕಾ ನಮ್ಮ ಹತ್ರ ಆದ್ಲು, ನಮ್ಮ ಅಥರ್ವ ಅಲ್ಲಿ ಹೋದ. ಹಾಗೆ ನಾವು ಕೂಡ ಹತ್ತುತ್ತಾ ಇದ್ದೀವಿ ಕಾರ್ನ. ನಮ್ಮ ಕಾರಲ್ಲಿ ಫುಲ್ಲು ಲಗೇಜ್ ಇಟ್ಬಿಟ್ಟಿದ್ದಾರೆ. ಸೀಟನ್ನ ಬೆಂಡ್ ಮಾಡಿ ಆ ಕಡೆ ಸ್ವಲ್ಪ ಲಗೇಜ್ ಎಲ್ಲ ಹಾಕಿ ಸೀಟನ್ನ ಫ್ರೀ ಮಾಡಿಕೊಂಡು ನಾವು 3 ಜನ ಕೂತ್ಕೊಂಡ್ವಿ. ಹಾಗೆ ನಾವು ಇಲ್ಲಿಂದ ಶಿವಮೊಗ್ಗದಿಂದ ಡೈರೆಕ್ಟಾಗಿ ರಿಪ್ಪನ್ಪೇಟೆಯಲ್ಲಿರೋ ಗಣೇಶ ದೇವಸ್ಥಾನಕ್ಕೆ ಹೋಗಬೇಕು, ಗಣಪತಿ ದೇವಸ್ಥಾನಕ್ಕೆ ಅಂತ ಹೇಳಿ ಮೊದಲೇ ಅಂದ್ಕೊಂಡಿದ್ವಿ. ಸರಿ ಇನ್ನೇನು ಮನೆಗೆ ಹೋಗಿ ಬರೋದು ಅಂತ ಹೇಳಿಬಿಟ್ಟು ಡೈರೆಕ್ಟ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿ ಮುಂದ್ಗಡೆ ಹೋಗ್ತಾ ಇದೆ ಹೊಸ ಕಾರು. ಅವರು ಹೋಗ್ತಾ ಇದ್ದಾರೆ, ನಾವು ಅವ್ರ ಹಿಂದೆನೇ ಹೋಗ್ತಾ ಇದ್ದೀವಿ. ಯಾಕೆ ಸ್ವಲ್ಪ ಸ್ಪೀಡ್ ಹೋಗೋದು ಬೇಡ, ಅವ್ರ ಹಿಂದೆನೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಇಲ್ಲಿಂದ ಗಣೇಶ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ನಮಗೆ ಟೈಮು ಆಲ್ಮೋಸ್ಟು 5 o'clock ಆಗ್ತಾಯಿತ್ತು. ಹೋದ್ವಿ, ಗಣೇಶ ಟೆಂಪಲ್ ಹತ್ರ ರೀಚ್ ಆದ್ವಿ. ರೀಚ್ ಆಗೋಕ್ಕೂ ಅಲ್ಲಿ ಹೋದ್ವಿ. ನೋಡೋಷ್ಟೊತ್ತಿಗೆ ಅವರು ಇಲ್ಲ ಇಷ್ಟೊತ್ತಿಗೆ ಓಪನ್ ಇರಲ್ಲ, ಜಸ್ಟು ದೇವಸ್ಥಾನ ಓಪನ್ ಇತ್ತು, ಗರ್ಭಗುಡಿ ಹತ್ರ ಕ್ಲೋಸ್ ಆಗಿತ್ತು. ಅಲ್ಲಿ ಹೋಗಿ ಕೇಳೋಷ್ಟೊತ್ತಿಗೆ 7 ಗಂಟೆಗೆ ಓಪನ್ ಆಗುತ್ತೆ, 7 ಗಂಟೆ ಎಷ್ಟೊತ್ತಿಗೆ ಬಂದರೆ ಪೂಜೆ ಮಾಡಿಸ್ಬೋದು ಅಂತ ಹೇಳಿದ್ರು. ಸರಿ ಅಂತೇಳಿ ಹೇಗೋ ಗಣೇಶ ಟೆಂಪಲ್ಗೆ ಬಂದಿದ್ವಲ್ವ, ಹಾಗೆ ಕೈ ಮುಕ್ಕೊಂಡು ಕಾರಿಗೆ ಕೂಡ ಅದ್ರದ ಗಣೇಶ ಕುಂಕುಮನ ಇಟ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ನಮ್ಮ ಅಣ್ಣ ಅದಕ್ಕೆ ಕುಂಕುಮನ ಇಡ್ತಾ ಇದ್ದಾನೆ. ಹಾಗೆ ನಮಗೆ ಪರಿಚಯ ಇರೋರು ಕೂಡ ಇಲ್ಲಿ ಸಿಕ್ಕರು. ಹಾಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ನಮ್ಮ ಮದ್ವಿಕ ಸ್ವಲ್ಪ ಮಲ್ಕೊಂಡು ಹಾಗೆ ಮುಖದ ಮೇಲೆಲ್ಲ ಸ್ವಲ್ಪ ಕಲರ್ ಮಾಡ್ಕೊಂಡಿದ್ಲು ಅಂತೇಳಿ ಅವಳಿಗೆ ಬಟ್ಟೆ ತಗೊಂಡು ಒರೆಸ್ತಾ ಇದ್ದಾರೆ. ಹಾಗೆ ಕೈ ಮುಕ್ಕೊಂಡು ಹೋಗೋಣ ಅಂತೇಳಿ ನಮ್ಮ ಅತ್ತಿಗೆ, ನಾನು, ನಮ್ಮ ಅಕ್ಕ ಎಲ್ಲ ಬಂದು ಕೈ ಮುಕ್ಕೊಂಡು ಹೋಗೋಕ್ಕೆ ಬಂದ್ವಿ. ಇಲ್ಲಿಂದ ಇನ್ನು ಹೋಗೋಣ ಸೀದಾ. ಯಾಕಂದರೆ ಮನೆಗೆ ಹೋಗಿ ಕೆಂಪು ನೀರು ಮಾಡ್ಕೊಂಡೆ ದೇವಸ್ಥಾನಕ್ಕೆ ಬಂದರೆ ಒಳ್ಳೆಯದು. ಮತ್ತು ಲಾಸ್ಟಲ್ಲಿ ದೃಷ್ಟಿ ತೆಗೆಯೋದ್ರಿಂದ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಬಂದು ಕಾರಿಗೆ ದೃಷ್ಟಿ ತೆಗಿಬಾರ್ದು ಅಂದರು. ಸರಿ ಒಳ್ಳೆಯದೇ ಆಯಿತು. ಹಾಗಾದರೆ ಗಣೇಶ ಟೆಂಪಲಿಗೆ ಇನ್ನೊಂದು ಸತಿ ಬಂದರೆ ಆಗುತ್ತೆ. ಫಸ್ಟ್ ಮನೆಗೆ ಹೋಗಿಬಿಟ್ಟು, ಹೊಸ ಕಾರಲ್ವ ಹಾಗಾಗಿ ಕಣ್ಣಾಗಿರುತ್ತೆ, ಅದನ್ನೆಲ್ಲ ಹೋಗೋಕ್ಕೋಸ್ಕರ ದೃಷ್ಟಿ ತೆಗೆದ್ಬಿಟ್ಟು ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡು ಹೊರಟಿವಿ. ಇಲ್ಲಿಂದ ಮತ್ತೆ ಸೀದಾ ಮನೆಗೆ ಹೋಗಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಇವತ್ತು ಫುಲ್ಲು ಸಿಕ್ಕಾಪಟ್ಟೆ ತಿರುಗಾಟನೇ ಆಗೋಯ್ತು. ನಿಂತ್ಕೊಂಡು ಕೂತ್ಕೊಂಡು ಸಾಕಾಗೋಯ್ತು.
ಸರಿ ಇವ್ರು ಹೊರಟ್ರು. ಇವಾಗ ಮುಂದೆ ಇವ್ರು ಹೋಗ್ತಿದ್ದಂಗೆ ಇವ್ರ ಹಿಂದೆ ನಾವು ಹೋಗಬೇಕು. ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ನಾವು ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ, ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಅಂತ ಹೇಳಿದ್ನಲ್ವ, ಅಲ್ಲಿಗೆ ಹೋಗಿ ಅಲ್ಲಿಂದ ಪೂಜೆ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಕರೆಕ್ಟ್ ಟೈಮ್ ಆಗುತ್ತೆ ಗಣೇಶ ಟೆಂಪಲಿಗೆ ಹೋಗೋಕ್ಕೆ ಅಂತ ಹೇಳಿ ಅಂದ್ಕೊಂಡ್ವಿ. ಇವತ್ತೇ ನಾವು ಕಾರ್ ತಂದಿರೋದ್ರಿಂದ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಬಿಡೋಣ ಒಂದೇ ದಿನ ಅಂತ ಹೇಳಿ ಅಂದ್ಕೊಂಡ್ವಿ. ಸರಿ ಅಂತ ಹೇಳಿ ಫಸ್ಟು ಮನೆ ಒಳಗಡೆ ಕಾರ್ನ ತಂದುಬಿಟ್ಟು ಮನೆ ಕಾರಿಗೆ ಒಂದು ಪೂಜೆ ಮಾಡಿಬಿಟ್ಟು ಅಲ್ಲಿ ಒಂದು ಸರಿ ಪೂಜೆ ಮಾಡಿದ್ರು ಶೋರೂಮಲ್ಲಿ. ಅದು ಬಿಟ್ಟರೆ ಈಗ ಮನೇಲಿ ಒಂದು ಸತಿ ಕಾಯಿ ಹೊಡೆದು ಪೂಜೆ ಮಾಡಿ ದೃಷ್ಟಿ ತೆಗೆದುಬಿಟ್ಟು ಇಲ್ಲಿಂದ ನಾವು ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ತಗೊಂಡೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಬೇಗನೆ ಇಲ್ಲಿ ಪೂಜೆನ ಮುಗಿಸ್ತಾ ಇದ್ದಾರೆ. ಇಲ್ಲಿ ನಮ್ಮಮ್ಮ ನಮ್ಮ ಅತ್ತಿಗೆ ಫಸ್ಟ್ ಪೂಜೆ ಮಾಡ್ತಾ ಇದ್ದಾರೆ. ಇವರು ಪೂಜೆ ಮಾಡಿದ್ಮೇಲೆ ಇನ್ನು ಇಲ್ಲಿಂದ ಹೊರಡೋದೇನೆ. ಇವತ್ತಂತೂ ಹೋಗಿ ಬಂದು ಸಾಕಾಗೋಯ್ತು. ಕುತ್ಕೊಂಡು ನಿಂತ್ಕೊಂಡು ಸಿಕ್ಕಾಪಟ್ಟೆ ಕೈಕಾಲೆಲ್ಲ ನೋವಾಗ್ತಾಯಿದೆ. ಎಷ್ಟೊತ್ತಿಗೆ ರೆಸ್ಟ್ ತಗೊತೀವೋ ಅಂತ ಅನಿಸ್ತಾ ಇದೆ. ಸರಿ ಅಂತ ಹೇಳಿ ಬೇಗ ಎಲ್ಲ ಮುಗಿಸಿದ್ವಿ, ಪೂಜೆ ಎಲ್ಲ ಮುಗಿಸಿದ್ವಿ. ಮತ್ತು 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಲೇಟ್ ಆಗುತ್ತೆ, ಗಣಪತಿ ದೇವಸ್ಥಾನಕ್ಕೆ ಅಂತ ಹೇಳಿ ಇಲ್ಲೂ ಕೂಡ ಬೇಗ ಪೂಜೆ ಮುಗಿಸ್ಕೊಂಡು, ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ಅಲ್ಲೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ಹೋಗೋದು. ನಮ್ಮ ಮದ್ವಿಕ ನೋಡಿ ಹೇಗೆ ಕೈ ಮುಗಿತಾ ಇದ್ದಾಳೆ. ನಮ್ಮ ಮದ್ವಿಕ ಕೂಡ ಕ್ಯೂಟಾಗಿ ಪೂಜೆ ಮಾಡ್ತಾ ಇದ್ದಾಳೆ ತುಂಬ ಚೆನ್ನಾಗಿ. ಅವಳಿಗೆ ಇಂಥ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಪೂಜೆ ಮಾಡೋದು, ಅರಿಶಿನ ಕುಂಕುಮ ಹಚ್ಚೋದು, ಹಚ್ಚಿಸ್ಕೊಳೋದು ಅಂದರೆ ತುಂಬ ಇಷ್ಟ. ನೋಡಿ ಹೇಗೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಈ ಗಂಟೆನ ಅಲ್ಲಾಡಿಸ್ತಾ ನಿಂತ್ಕೊಂಡಿದ್ಲು. ಅದನ್ನು ಒರಿಜಿನಲ್ ವಾಯ್ಸ್ನ ಕೊಟ್ಟಿರಲಿಲ್ಲ. ಹಾಗೆ ಮೈಕು ಸಾಂಗು ಹಾಕಿರೋದ್ರಿಂದ ನಾವು ಒರಿಜಿನಲ್ ವಾಯ್ಸ್ನ ಕೊಡೋಕ್ಕಾಗಿಲ್ಲ. ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಒಂದು ತೆಂಗಿನಕಾಯಿನ ಒಡೆದ್ಬಿಟ್ಟು ಹಾಗೆ ಅದನ್ನ ಸಿಮ್ಮಿಸ್ಬಿಟ್ಟು ಅದು ಕೂಡ ಪೂಜೆ ಮಾಡಿ ಬಿಟ್ಟರು. ಏನೋ ಒಂಥರ ನಮ್ಮ ಮನೆಗೆ ಹೊಸ ವಸ್ತು ಬಂದರೆ ಅದ್ರ ಫೀಲಿಂಗೇ ಬೇರೆ ಇರುತ್ತೆ. ಮನೆ ಒಳಗೆ ಬರ್ತಾ ಇದ್ದಂಗೆ ಎಂಥ ಖುಷಿ ಆಗುತ್ತೆ ಅಲ್ವಾ. ನಮಗೂ ಹಾಗೆ ತುಂಬ ಖುಷಿ ಆಯಿತು ನೋಡ್ತಾ ಇದ್ದಂಗೆ. ಏನೋ ಒಂಥರ ಸಮಾಧಾನ, ಮನೆಗೆ ಒಂದು ಹೊಸ ಕಾರ್ ಬಂತಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಇನ್ನು ಮನೆಯಲ್ಲಿ ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಕೂಡ ಅವೆಲ್ಲ ಪೂಜೆ ಮಾಡಿ ಮುಗಿಸ್ತಾ ಇದ್ದಾರೆ. ಹಾಗೆ ಪೂಜೆ ಎಲ್ಲ ಮುಗೀತು ಅಂದರೆ ಇನ್ನು 1 by 1 ಹೋಗೋದು ಬರೋದು ಎಲ್ಲ ಇದೆ. ಹಾಗೆ ಇವತ್ತಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಹಾಗಾಗಿ ನಮ್ಮಮ್ಮ ಅಂತ ಇದ್ರು, ಸರಿ ನಾನು ಬರೋಕ್ಕಾಗಲ್ಲ, ನೀವೇ ಹೋಗಿ ಬರ್ರಿ ದೇವಸ್ಥಾನಕ್ಕೆ, ಮತ್ತೆ ಮನೆಯಲ್ಲೆಲ್ಲ ನೈಟ್ಗೆ ಅಡುಗೆ ಮಾಡಬೇಕಲ್ಲ ಅಂತ ಹೇಳ್ತಾಯಿದ್ರು. ಸರಿ ನೀವು ಇಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಬನ್ನಿ, ಗಣೇಶ ದೇವಸ್ಥಾನಕ್ಕೆ ನಾವೇ ಹೋಗಿ ಬರ್ತೀವಿ ಅಂತ ಹೇಳಿ ಮಾತಾಡಿಕೊಂಡು ಅವರು ಕೂಡ ನಾವೆಲ್ಲ ಹೊರಟ್ವಿ. ಹಾಗೆ ಅದು ಕಾರಲ್ಲಿ 5-6 ಜನ ಹಿಡಿಯೋದ್ರಿಂದ ಸರಿ ಹತ್ತಿರದಲ್ಲೇ ಇರೋ ದೇವಸ್ಥಾನ, ನೀವು ಕಾರಲ್ಲಿ ಬನ್ನಿ ನಾವು ನೆಡ್ಕೊಂಡು ಬರ್ತೀವಿ ಅಂತ ಹೇಳಿ ಅಂದ್ಕೊಂಡು ಹೊರಟ್ವಿ ನಾವು ಕೂಡ. ಇನ್ನು ಇಲ್ಲಿಂದ ಹತ್ತಿರದಲ್ಲೇ ಕಾರ್ಗಿಂತ ಮೊದಲೇ ನಾವೇ ಹೋಗ್ಬೋದು, ರೀಚ್ ಆಗಿಬಿಡ್ಬೋದು, ಅಷ್ಟು ಹತ್ತಿರದಲ್ಲಿದೆ. ಇನ್ನೇನಿಲ್ಲ ಹೊರಟ್ವಿ. ನಮ್ಮ ಊರಲ್ಲಿ ಜಾತ್ರೆ ನಡೀತಾ ಇರೋದ್ರಿಂದ ಎಲ್ಲ ಟೆಂಪಲ್ಗೆಲ್ಲ ಲೈಟಿಂಗ್ಸ್ ಹಾಕಿಬಿಟ್ಟು ಜಗ ಅಂತ ಇತ್ತು. ಇನ್ನು ಹೊರಡಬೇಕು ಅಲ್ಲಿಗೆ. ಹಾಗೆ ಲಾಸ್ಟಲ್ಲಿ ಒಂದು ಕೆಂಪು ನೀರನ್ನ ಮಾಡಿ ಚೆಲ್ಲಿ ಹೋಗಿಬಿಡೋಣ ಅಂತ ಹೇಳಿ ನಮ್ಮಮ್ಮ ಕೆಂಪು ನೀರನ್ನ ಮಾಡ್ತಾ ಇದ್ದಾರೆ. ಇನ್ನು ಮನೆಯಿಂದ ಹೊರಗಡೆಯಿಂದ ಬಂದಿರೋದಷ್ಟೇ. ಇನ್ನು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ತಗೊಂಡಿಲ್ಲ, ಕೂತ್ಕೊಂಡಿಲ್ಲ. ಇನ್ನು ನಾನ್ ಸ್ಟಾಪಾಗಿ ತಿರುಗ್ತಾನೆ ಇರೋದಾಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆ 9:30ಇಂದ ಫುಲ್ಲು ತಿರುಗ್ತಾನೆ ಇರೋದಾಗಿದೆ. ಈಗ ಮತ್ತೆ ರಿವರ್ಸ್ ತೆಗಿತಾ ಇದ್ದಾರೆ ಕಾರ್ನ. ಇಲ್ಲಿಂದ ತಗೊಂಡೋಗಿ ನಮ್ಮ ಊರಿನ ಮಾರಮ್ಮ ದೇವಸ್ಥಾನಕ್ಕೆ ತಗೊಂಡೋಗ್ತಾ ಇದ್ದಾರೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗ್ತೀವಿ, ಅವ್ರಿಗಿಂತ ಬೇಗನೆ ರೀಚ್ ಆಗ್ತೀವಿ. ಕಾರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ದೃಷ್ಟಿನೇ ಆಗುತ್ತೇನೋ ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೊಸ ಕಾರ್ ಅಲ್ವಾ, ಎಷ್ಟು ಲುಕ್ಕಾಗಿದೆ ಅಲ್ವಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು. ಹಾಗೆ ನೋಡಿ ಇಲ್ಲಿಂದ ಪ್ಲಾಟ್ಫಾರ್ಮು. ಹಾಗೆ ಪ್ಲಾಟ್ಫಾರ್ಮಲ್ಲಿ ನಡ್ಕೊಂಡು ಹೋಗ್ಬಿಟ್ರೆ ಇನ್ನೇನು ದೇವಸ್ಥಾನ ಬಂದುಬಿಡುತ್ತೆ. ಹಾಗೆ ನಾವು ಹಣ್ಕಾಯಿನ ತಗೊಂಡು ಹೋಗ್ತಾಯಿದ್ದೀವಿ. ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರೋಣ ಅಂತ ಹೇಳಿ. ಇವತ್ತು ಜಾತ್ರೆ ಆಗಿರೋದ್ರಿಂದ ಸಖತ್ ಗ್ರ್ಯಾಂಡಾಗಿ ಡೆಕೋರೇಷನ್ ಎಲ್ಲ ಆಗಿತ್ತು. ಮೊನ್ನೆ ದೊಡ್ಡ ಜಾತ್ರೆ ಆಗಿತ್ತು, ಇವತ್ತು ಸಣ್ಣ ಜಾತ್ರೆ ನಡೀತಾ ಇತ್ತು. ಒಳಗಡೆ ಕೂಡ ತುಂಬ ಜನ ಇದ್ದರು. ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಮೊನ್ನೆ ನಮಗೆ ಹೇಗೂ ದೇವಸ್ಥಾನದ ಒಳಗಡೆ ಬರೋಕ್ಕಾಗಿರಲಿಲ್ಲ. ಇವತ್ತು ಸಣ್ಣ ಜಾತ್ರೆ ಆಗಿರೋದ್ರಿಂದ ಒಳಗಡೆ ಸ್ವಲ್ಪ ಅವತ್ತಿನಕ್ಕಿಂತ ಇವತ್ತು ಜನ ಕಡಿಮೆ ಇದ್ದಾರೆ. ಒಳಗಡೆ ಪೂಜೆ ಮುಗಿಸ್ಕೊಂಡು ಹಾಗೆ ಕಾರ್ ಪೂಜೆ ಮುಗಿಸ್ಕೊಂಡು ಹಾಗೆ ನಾವು ಮನೆಗೆ ಬಂದ್ವಿ. ಆ ಕಡೆಯಿಂದ ಅವರು ಕಾರ್ ತಗೊಂಡು ಮನೆಗೆ ಬರ್ತಾ ಇದ್ದಾರೆ. ಬಾಯ್ ಗಾಯ್ಸ್, ಇಷ್ಟೇ.